ಆಚೆಗಡೆ ನೋಡಿದ್ರೆ ಮಳೆ ಬರಂಗೆ ಆಗ್ಬಿಟ್ಟಿದೆ. ಇವತ್ತು ಆಚೆ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದ್ದೀನಿ ಇಷ್ಟು ಐಟಮ್ಸ್ನ. ತೋರಿಸ್ತೀನಿ ನೋಡಿ. ಕೆ ಜಿ ಈರುಳ್ಳಿ, 1 ಕೆ ಜಿ ಈರುಳ್ಳಿ, 1 ಕೆ ಜಿ ಆಲೂಗಡ್ಡೆ, ಅರ್ಧ ಕೆ ಜಿ ಕ್ಯಾರೆಟು, ಮತ್ತು ಒಂದು ಮೊನ್ಯಾಕೋ, ಅರ್ಧ ಕೆ ಜಿ ಟೊಮ್ಯಾಟೊ. ಹಾಗೆ ಆಮೇಲೆ ನೋಡಿದ್ದೆ ನಾನು ಇಲ್ಲಿ ಸೈಡಲ್ಲಿ ಹುಡುಗರು ಮತ್ತೆ ಇಟ್ಟಿಟ್ಟವ್ರೆ ಕಾಯಿ ಟೊಮೊಟೊ ಅರ್ಧ ಕೆ ಜಿ. ಮಕ್ಕಳು ಎತ್ತಿಟ್ಬಿಟ್ಟಿರೋದು ನೋಡಿರಲಿಲ್ಲ, ಆಮೇಲೆ ನೋಡಿಬಿಟ್ಟು ವೀಡಿಯೋದಲ್ಲಿ ಹಾಕ್ಬಿಟ್ಟೆ ಹಾಗೆ. ಆಮೇಲೆ ಮ್ಯಾಂಗೋ 1 ಕೆ ಜಿ. ಸೂಪರಾಗಿರುತ್ತೆ ಟೇಸ್ಟು ಮ್ಯಾಂಗೋ ಅಂತೂ. ಆಲೂಗಡ್ಡೆ 1 ಕೆ ಜಿ ಎಕ್ಸ್ಟ್ರಾ ತೊಗೊಂಡಿದ್ದೆ. ಇದು ಹಲಸಂದ ಕಾಳು ಏನಾಗಿದೆ ಅಂತ ಗೊತ್ತಿಲ್ಲ, ನೆನೆಸಿದ್ದೀನಿ. ನೆನೆಸಿದ ಮೇಲೆ 4 ಅವರ್ಸ್ ಆದಮೇಲೆ ಈ ಥರ ಎಲ್ಲ ಒಡೆದೋಗ್ಬಿಟ್ಟಿದ್ದಾವೆ ಹಲಸಂದ ಕಾಳು. ಏನು ಪ್ರಾಬ್ಲಮ್ ಆಗಿದೆ ಯಾಕೆ ಅಂತ ಗೊತ್ತಾಗಲಿಲ್ಲ. ಪೂರಿ ಜೊತೆ ಹಲಸಂದ ಕಾಳು ಪಲ್ಯ ಮಾಡೋಣ ಅಂತ ನೆನೆಸಿದೆ, ಎಲ್ಲ ಹಾಳಾಗಿದೆ. ಅದು ನೋಡಿದ್ರೆ ಯಾಕೋ ಪಲ್ಯ ಮಾಡೋಕ್ಕೆ ಇಷ್ಟ ಆಗಲಿಲ್ಲ, ನನಗೆ ಯಾಕೋ ಭಯ ಆಯಿತು. ಈ ಥರ ಯಾಕಾಗಿದೆ ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನಾನಿವಾಗ ಇದನ್ನು ಹಸುಕ್ಕೆ ಕೊಟ್ಬಿಟ್ಟು ಊಟಕ್ಕೆ ಏನು ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಬನ್ನಿ ನೋಡುವಂತೆ ಊಟಕ್ಕೆ ನಾನೇನು ರೆಡಿ ಮಾಡಿದ್ದೀನಿ ಅಂತ. ಯಾಕೆ ಈ ಥರ ಒಡೆದೋಗಿದೆ ಅಂತ ಗೊತ್ತಿಲ್ಲ. ಒಳ್ಳೆ ಬ್ರ್ಯಾಂಡೆಡ್ ಮಾಲಲ್ಲೇ ತಂದಿದ್ದೆ ನಾನು ಇದನ್ನು. ಮಾಲಲ್ಲಿ ತಂದರೂ ಆ ಥರ ಆಗಿದೆ. ಇವಾಗಿರಲಿ ಆಲೂಗಡ್ಡೆ ಹೆಸರು ಕಾಳು ಪಲ್ಯ ಮಾಡಿಬಿಟ್ಟು, ಆಲೂಗಡ್ಡೆ ಹಾಕಿ ಹೆಸರು ಕಾಳು ಪಲ್ಯ ಮಾಡಿಬಿಟ್ಟು ಪೂರಿ ಮಾಡಿದ್ದೆ. ಪೂರಿ ಮಾಡಿಬಿಟ್ಟು ಹೊಟ್ಟೆ ತುಂಬ ತಿನ್ಕೊಂಡಿದ್ದೆ. ನೀವಂತೂ ಇಲ್ಲಿವರೆಗೆ ನೋಡೋದಕ್ಕೆ ಧನ್ಯವಾದ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಫಾಲೋ ಮಾಡ್ತಾಯಿರಿ. ಬೇಗ ಫಾಲೋ ಮಾಡ್ಕೊಂಡು ಹೋಗಿ, ಲೈಕ್ ಮಾಡ್ಕೊಂಡು ಹೋಗಿ. ಬಾಯ್.